ನಾಡಲ್ಲಿ ಸಂತ ಮಹಾಸಂತರು, ಶಿವಯೋಗಿ ಶಿವಾಚಾರ್ಯರು, ತಪಸ್ವಿಗಳ ಸಂಖ್ಯೆ ಅಪಾರ. ಅದರಲ್ಲೂ ಪವಾಡ ಪುರುಷರಿಗೇನು ಕಡಿಮೆ ಇಲ್ಲ. ಇಂತಹ ಮಹಾಮಹಿಮರ ಸಾಲಿಗೆ ಅಣ್ಣಿಗೇರಿ ಹಾಗೂ ನೀಲಗುಂದದ ಗುದ್ನೇಶ್ವರ ಮಠದ ಲಿಂಗೈಕ್ಯ ಪೂಜ್ಯರು ಸೇರುತ್ತಾರೆ. ತಮ್ಮ ತಪೋಬಲದಿಂದ ಈ ನೆಲದಲ್ಲಿ ನಡೆದಾಡಿ ಹೋದ್ರೂ ಕೂಡ ಇಂದಿಗೂ ಅವರ ತಪಶಕ್ತಿ ಕಡಿಮೆಯಾಗಿಲ್ಲ. ಹೀಗಾಗಿ ಅವರ ಹೆಸರಲ್ಲಿ ಈಗಲೂ ಜಾತ್ರೆ, ಉತ್ಸವ, ಮಹೋತ್ಸವಗಳು ನಡೆಯುತ್ತಲೇ ಇವೆ. ಹೌದು, ನೀಲಗುಂದ ಹಾಗೂ ಅಣ್ಣಿಗೇರಿಯ ಗುದ್ನೇಶ್ವರ ಮಠದ ಲಿಂಗೈಕ್ಯ ಗುದ್ನೇಶ್ವರ ಶ್ರೀಗಳು ತಮ್ಮ ತಪೋಶಕ್ತಿಯಿಂದ ಈ ನಾಡಿನ ಧಾರ್ಮಿಕ ಶ್ರೀಮಂತಿಕೆಗೆ ಹೆಸರಾಗಿದ್ರು. ಅಂತಹ ಹೆಸರಲ್ಲಿ ಪ್ರತಿ ವರ್ಷ ಅಣ್ಣಿಗೇರಿಯಲ್ಲಿ ಜಾತ್ರೆ ನಡೆಯುತ್ತಿದ್ದು, ಈ ವರ್ಷವೂ ಚಿಕ್ಕತೋಟ್ಲೆಗೆರೆ ಮಠದ ಶಿವಲಿಂಗ ಸ್ವಾಮಿಗಳು ಹಾಗೂ ಅಣ್ಣಿಗೇರಿ ದಾಸೋಹ ಮಠದ ಪೂಜ್ಯರ ಸಾನ್ನಿಧ್ಯದಲ್ಲಿ ಗುದ್ನೇಶ್ವರ ಮಠದ ಪ್ರಸ್ತುತ ಪೂಜ್ಯರಾದ ಪ್ರಭುಲಿಂಗ ದೇವರ ನೇತೃತ್ವದಲ್ಲಿ ಲಿಂಗೈಕ್ಯ ಪೂಜ್ಯರ 51ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ಭುತವಾಗಿ ನಡೆಯಿತು. ಇನ್ನು ಜಾತ್ರೆಯುದ್ದಕ್ಕೂ ಕೇಳಿಬಂದ ಕರಡಿ ಮಜಲಿನ ಮೇಳದ ನಾದನಿನಾದಗಳು ಮನಸ್ಸಿಗೆ ಮುದ ನೀಡಿದ್ವು. ಜಾಂಜ್ ಮೇಳದ ಶಬ್ದಸ್ವರಗಳು ಭಕ್ತರ ಝೇಂಕಾರಕ್ಕೆ ಹುರುಪು, ಹುಮ್ಮಸ್ಸು ತುಂಬಿದ್ವು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅಟವಿ ಮಠದ ಶಿವಲಿಂಗ ಸ್ವಾಮೀಜಿ ಹಾಗೂ ಅಣ್ಣಿಗೇರಿ ದಾಸೋಹ ಮಠದ ಸ್ವಾಮೀಜಿಗಳ ಆಶೀರ್ವಚನ ಭಕ್ತರ ನೆತ್ತಿಗೆ ಬುತ್ತಿ ಕಟ್ಟಿ ಕರ್ಣಂಗಳನ್ನ ಶುದ್ಧಿಗೊಳಿಸಿದ್ವು. ನೆನೆಯುವುದೇ ಘನಮುಕ್ತಿ ಪದಂ. ಅವರನ್ನ ಸದಾವಕಾಲ ಸ್ಮರಣೆ ಮಾಡುವುದು, ನೆನೆಸುವುದು, ಭಜಿಸುವುದೈತಲ್ಲ, ಇದಕ್ಕಿಂತಹ ಉನ್ನತವಾದ ಮುಕ್ತಿ ಇನ್ನೊಂದಿಲ್ಲ ಅಂದ್ರು. ಘನ ಅಂದ್ರೆ ಹಿರಿದಾದದ್ದು. ಇದಕ್ಕಿಂತಹ ಉನ್ನತವಾದ ಮೋಕ್ಷ, ಮುಕ್ತಿ ಈ ನಗರದಲ್ಲಿ ಅಣ್ಣಿಗೇರಿ ಗುದ್ನೇಪನ ಜಾತ್ರೆ ಮೈಲಾರಲಿಂಗನ ಕಾರಣಕ್ಕೆ ಸದ್ದಲೇ ಬಹುಪರಾಕ ಅಂದ್ಬಿಟ್ಟು 3 ಜಾತ್ರೆ ಮುಗಿದ್ರು. ಸದ್ದಲೇ ಪರಾಕ ಅಂತಾರ ಈ ಮೈಲಾರಲಿಂಗನ ಗುಡಿಯಾಗ. 1,00,000 ಜನ ಇದ್ರು ಕೂಡ ಅಗ್ದಿ ನಿಶಬ್ದವಾಗಿ ಕೊಟ್ಕೊಂಡ್ಬಿಡ್ತಾರೆ. ಅವು ಏನು ಶಾಸ್ತ್ರ ಹೊತ್ತಿಗೆ ಹೇಳ್ತಾನೆ ತತ್ತ ನಿಮ್ಮ ಕೆಳಗೆ ಹಾರಿಬಿಡ್ತಾರೆ. 3 ಜಾತ್ರೆ ಮುಗಿದಿರ್ತಾರೆ. ಬದುದ್ದೆಲ್ಲ ಕಟ್ಕೊಂಡು ಊರಿಬಿಡ್ತಾರೆ. ಇದು ಹಾಗೇನೆ ಗುದ್ನೇಶ್ವರ ಜಾತ್ರೆ ಭಾಳ ಮಜಾ ಐತಿ. ಯಾರು ಬರಲಿ ಬರದೇ ಇರಲಿ, ವಾದ್ಯದವ್ರು ಬಂದಿರಲಿ, ಸ್ವಾಮಿಗಳು ಬಂದಿರಲಿ, ಮಿನಿಸ್ಟರ್ ಬಂದಿರಲಿ, ಅವ್ರು ಯಾರು ಹೆಸರು ಇಲ್ದಂಗೆ ಸರಿಯಾಗಿ ಟೈಮಿಗೆ ಭಾಳ ಬೆಲೆ ಕೊಟ್ಟರು ಅಂತಂದ್ರೆ ಅದು ನಮ್ಮ ಅಣ್ಣಿಗೇರಿ ನೀಲಗುಂದದ ಪ್ರಭುಸ್ವಾಮಿ ಟೈಮಿಗೆ ಒಟ್ನಲ್ಲಿ ಅನ್ನದಗಿರಿ ಎಂದು ಖ್ಯಾತಗೊಂಡ ಅಣ್ಣಿಗೇರಿಯಲ್ಲಿ ಆಗಾಗ ಹರ್ ಹರ್ ಮಹಾದೇವ್ ಎಂಬ ಭಕ್ತರ ಉದ್ಘಾರದೊಂದಿಗೆ ನಡೆಯುವ ಜಾತ್ರೆ, ಮಹೋತ್ಸವಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅನ್ನದಾಸೋಹಕ್ಕೆ ದಾರಿ ಮಾಡ್ತಾ ಇದ್ದು ಅಕ್ಷರಶಃ ಅನ್ನದಗಿರಿ ಎಂಬ ಹೆಸರಿಗೆ ಅರ್ಥ ತರುತ್ತಿವೆ ಎಂದರೆ ತಪ್ಪಾಗ್ಲಾರ್ದು. ಏನ ತೇರ್ ಎಳ್ಯಾಕ ತ್ರಾಸು, ಕಡಿಮೆ ಕಾಳ ಮಾಡಕ್ ತ್ರಾಸು, ಕಾರ್ಯಕ್ರಮದಾಗ ಮುಂದೆ ಈ ಹುಡುಗರಷ್ಟು ಸಹಿತ ಕುಂದ್ರಲಾರದಂಥ ಪರಿಸ್ಥಿತಿ ಒಳಗೆ ಕಾರ್ಯಕ್ರಮ ಮಾಡುವಂತಹದ್ದು ಬಂತು. ಸುಮಾರು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ ಬೇಜಾರು ಅನಿಸ್ತು. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ರೇಷನ್ ತಂದು ಎಲ್ಲರೂ ಮೃಷ್ಟಾನ್ನ ಭೋಜನ ಮಾಡಲಿ ಅಂತ ಮಾಡಿದ್ರೆ ಅದ್ರಾಗ ಒಂದು 100, 200, 500 ಮಂದಿ ಊಟ ಮಾಡುವ ಬೇಜಾರು ಅನಿಸ್ತು. ಸೋಮಶೇಖರ್ ಹಿರೇಮಠ, ರೈಸ್ ಆಫ್ ನ್ಯೂಸ್, ಅಣ್ಣಿಗೇರಿ.